ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಹೆಮ್ಮೆಯ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ನಡೀತಾ ಇದೆ. 22ನೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ಜನವರಿ 16, ಜನವರಿ 17 ಮತ್ತು ಜನವರಿ 18ರಂದು ಸೊ ಇದೇ ಮಹರ್ಷಿ ವಾಲ್ಮೀಕಿ ಕ್ರೀಡಾಂಗಣದ ಈ ಭವ್ಯ ವೇದಿಕೆ ಮೇಲೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ವಹಿಸಲಿದ್ದಾರೆ. ಹಾಗೂ ಜನವರಿ 16ರಂದು ಈ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ಸಂಸದರಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾದಂಥ ಶ್ರೀ ರಾಹುಲ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದರೊಂದಿಗೆ ಅವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೂ ಕೂಡ ನಮ್ಮ ಗಣ್ಯರ ಈ ವೇದಿಕೆಯ ಮೇಲೆ ಸನ್ಮಾನ ಹಮ್ಮಿಕೊಂಡಿದ್ದಾರೆ. ಗೋಕಾಕ್ ಹಾಗೂ ಮುರುಳಿಗಿ ತಾಲೂಕಿನ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿಯನ್ನು ದೇಶ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಕೀರ್ತಿಯನ್ನು ಬೆಳಗಿದಾರಲ್ಲ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಈ 3 ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಗಾಯನ, ಜಾನಪದ ಗಾಯನ, ಸಮೂಹ ನೃತ್ಯ ಮತ್ತು ಜಾನಪದ ನೃತ್ಯ, ಈ ಒಂದು 4 ವಿಭಾಗಗಳಲ್ಲಿ 3 ಏಕ ನೃತ್ಯ ಒಂದು. ಸೊ ಈ ವಿಭಾಗಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳು, ತಾಲೂಕಾ ಮಟ್ಟದ ಸ್ಪರ್ಧೆಗಳು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಇದ್ರ ಮುಖಾಂತರ ಈ ಎಲ್ಲ ತಂಡಗಳು ತನ್ನದೇ ಆದಂಥ ತಯಾರಿ ನಡೆಸಿ ಗೋಕಾವಿ ಜನರಿಗೆ ಒಂದು ಮನೋರಂಜನೆ ರಸದೌತನ್ನು ನೀಡಲಿಕ್ಕೆ ಎಲ್ಲ ರೀತಿಯಿಂದಲೂ ಸಜ್ಜುಗೊಂಡಿದ್ದಾರೆ. ಇದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ಶ್ರೀ ರಿಯಾಜ್ ಚೌಗ್ಲಾ ಸರ್ ಅವರು ಸೊ ಭಾಳ ಯಶಸ್ವಿಯಾಗಿ ಈಗಾಗಲೇ ಎಲ್ಲ ತಯಾರಿಗಳನ್ನು ಮುಗಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಿದ್ಧರಾಗಿದ್ದಾರೆ. ಅಂತಿಮ ಹಂತದ ಸ್ಪರ್ಧೆಗಳು 16, 17, 18 ನಡೀತಾ ಇದ್ದರೂ ಕೂಡ ಈ ಒಂದು ಅಂತಿಮ ಹಂತದ ವೇದಿಕೆಯ ಮೇಲೆ ಸುಮಾರು 1200 ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಇದರ ಮುಖಾಂತರ ತಮ್ಮ ಕಲಾ ಪ್ರದರ್ಶನವನ್ನು ಗೋಕಾವಿ ಜನತೆಯ ಮುಂದೆ ಪ್ರದರ್ಶಿಸಲಿದ್ದಾರೆ. ಈ 1200 ಜನರನ್ನು ನಾವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಡಿಸೆಂಬರ್ 21 ಮತ್ತು ಡಿಸೆಂಬರ್ 22ರಂದು 2 ದಿನಗಳ ಕಾಲ ಮೊದಲನೇ ಹಂತದ ಆಯ್ಕೆ ಮಾಡಿದ್ವಿ ನಾವು. ಆ ಮೊದಲ ಹಂತದ ಆಯ್ಕೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸ್ಪರ್ಧಾಗಳು ಬಂದಿದ್ದರು. ಸುಮಾರು 4000 ಜನರದ ಆಡಿಷನ್ ಆಯ್ಕೆಯನ್ನು ನಾವು ಅವತ್ತು ಮಾಡಿದ್ವಿ. ಆ 4000 ಜನರಲ್ಲಿ 1200 ಜನರು ಮಾತ್ರ ಅಂತಿಮ ಹಂತದ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಇಷ್ಟೆಲ್ಲಾರ್ದೇ ಪ್ರತಿ ವರ್ಷದಂತೆ ಏನು ಸತೀಶ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಂತೆ ತಾಲೂಕಂದರೆ ಇವಾಗ ಗೋಕಾಕ್ ಮುರುಳಿಗಿ ಅಂತ ಆಗಿದೆ. ನಾವು 2 ತಾಲೂಕನ್ನು ಒಗ್ಗಟ್ಟಾಗಿ ತೊಗೊಂಡ್ಬಿಟ್ಟು ಗೋಕಾವಿ ಮತ್ತು ಮುರುಳಿಗಿ ತಾಲೂಕು ಸೇರಿದಂತೆ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ PUCನಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ 3 ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ನಗದು ಬಹುಮಾನ ಸಹಿತ ಸನ್ಮಾನವನ್ನು ನೀಡಿ ಅವ್ರಿಗೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಕೊನೆಯ ದಿನದಲ್ಲಿ ನಡೀತಾ ಇದೆ. ಇಷ್ಟೇ ಅಲ್ಲಾರ್ದೇ ಈ 3 ದಿನಗಳ ಪ್ರೋಗ್ರಾಮು ಸತೀಶ್ ಶುಗರ್ಸ್ ಅವಾರ್ಡ್ಸ್ 22ನೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಆಗ್ತದೆ. ಆಮೇಲೆ ಸೋಮವಾರ ದಿನ 19ನೇ ತಾರೀಕು ಸತೀಶ್ ಶುಗರ್ಸ್ ಕ್ಲಾಸಿಕ್ಸ್ ಸೊ ದೇಹ ದಾಢ್ಯ ಸ್ಪರ್ಧೆ ನಡೀತಾ ಇದೆ. ಇದರ ಒಂದು ಮಾಹಿತಿಯನ್ನು